ಡಿಟರ್ಮಿನೆಂಟ್ಸ್ ಪಾರ್ಟ್ 6. ಈ ಸೆಷನ್ನಲ್ಲಿ ನಾನು ಮತ್ತೆ ವಿವಿಧ ರೀತಿಯ ಪ್ರಾಬ್ಲಮ್ಸನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತಾ ಇದ್ದೇನೆ. ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ವಿ ಆರ್ ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ದ ಪ್ರಾಬ್ಲಮ್ಸ್. ಇಲ್ಲಿ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಕೆಲವು ಪರ್ಟಿಕ್ಯುಲರ್ ಆಪರೇಷನ್ಸನ್ನು ನಾವು ಬಳಸಿದ್ವಿ. ಈಗ ಅದೇ ರೀತಿಯ ಆಪರೇಷನ್ಸನ್ನು ಬಳಸಿಕೊಂಡು ಮತ್ತೆ ಭಿನ್ನವಾದ ಮಾದರಿಯ ಪ್ರಶ್ನೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಈಗ ಈ ಪ್ರಶ್ನೆಯನ್ನು ನೋಡಿ. ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ ಬಿ ಪ್ಲಸ್ ಸಿ ಕ್ಯೂ ಪ್ಲಸ್ ಆರ್ ವೈ ಪ್ಲಸ್ ಜೆಡ್ ಸಿ ಪ್ಲಸ್ ಎ ಆರ್ ಪ್ಲಸ್ ಪಿ ಜೆಡ್ ಪ್ಲಸ್ ಎಕ್ಸ್ ಎ ಪ್ಲಸ್ ಪಿ ಪಿ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟ್ವೈಸ್ ಆಫ್ ಎ ಪಿ ಎಕ್ಸ್ ಬಿ ಕ್ಯೂ ವೈ ಸಿ ಆರ್ ಜೆಡ್. ಈ ಪ್ರಾಬ್ಲಮ್ನಲ್ಲಿ ಈಗ LHS ಈಸ್ ಎಕ್ಸ್ಪ್ರೆಸ್ಡ್ ಆಸ್ ದಿ ಎಲ್ಲ ಟರ್ಮ್ಸ್ಗಳಲ್ಲಿ ಏನಾಗಿದೆ ಇಲ್ಲಿ LHS ನಲ್ಲಿ ಆಲ್ ಟರ್ಮ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಟೂ ಟರ್ಮ್ಸ್. ಬಟ್ ಅದು RHS ನಲ್ಲಿ ಆಲ್ ಟರ್ಮ್ಸ್ ಆರ್ ಇನ್ ಸಿಂಗಲ್ ಟರ್ಮ್ಸ್. ಸೊ ಈಗ ನಾವು LHS ಅಲ್ಲಿ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನು ನಾವು ಸಿಂಗಲ್ ಟರ್ಮ್ಸ್ ಆಗಿ ನಾವು ಮಾಡಿಫೈ ಮಾಡಬೇಕು. ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಮೇಕ್ ಸಮ್ ಆಪರೇಷನ್ ಟು ಗೆಟ್ ಎ ಕಾಮನ್ ಫ್ಯಾಕ್ಟರ್. ಸೊ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅಂತ ನಾವೀಗ ಯೋಚನೆ ಮಾಡಿದಾಗ ಇಲ್ಲಿ ನಮಗೆ ಈಗ LHS ಅನ್ನು ತೆಗೆದುಕೊಳ್ಳೋಣ. ಈಗ LHS ಅಲ್ಲಿ ಟೇಕಿಂಗ್ LHS. ಬಿಫೋರ್ ದ್ಯಾಟ್ ಲೆಟ್ಸ್ ಮೇಕ್ ಎನ್ ಆಪರೇಷನ್. ಸೊ ಐ ಆಮ್ ಟೇಕಿಂಗ್ ಹಿಯರ್ ಆಪರೇಷನ್ ಆಸ್ R1ಗೆ ನಾನು R2 ಮತ್ತು R3ಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಆಪರೇಷನ್ಸ್ ನಾವು ಬಳಸಿದ್ವಿ. R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡುವಂಥದ್ದು. ಹಾಗೆ C1 ಇದ್ದರೆ C1ಗೆ C2 ಮತ್ತು C3ಯನ್ನು ಆ್ಯಡ್ ಮಾಡುವಂಥದ್ದು. ಸೊ ಈಗ ಇಲ್ಲಿ ಈಗ ನಮಗೆ ಕಾಲಮ್ 1ಗೆ ಕಾಲಮ್ 2 ಕಾಲಮ್ 3ನ ಆ್ಯಡ್ ಮಾಡಿದರೆ ನಮಗೆ ಏನಾಗುತ್ತೆ, ಈಗ ಬಿ ಪ್ಲಸ್ ಸಿ ಕ್ಯೂ ಪ್ಲಸ್ ಆರ್ ವೈ ಪ್ಲಸ್ ಜೆಡ್ ಇವೆಲ್ಲವೂ ಡಿಫ್ರೆಂಟ್ ಟರ್ಮ್ಸ್ಗಳಾಗಿರೋದ್ರಿಂದ ನಮಗೆ ಆ್ಯಡ್ ಮಾಡಿದರೆ ನಮಗೆ ಟರ್ಮ್ಸ್ಗಳು ಕಾಮನ್ ಆಗಿ ಸಿಗೋಲ್ಲ, ಅಂದರೆ ಆ್ಯಡ್ ಆಗಲ್ಲ. ಬಟ್ ಅದೇ ನೀವು ರೋ 1ಗೆ ರೋ 2 ರೋ 3ಯನ್ನು ಆ್ಯಡ್ ಮಾಡಿದ್ರೆ ಇದನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ನೋಡಿ. ಸೊ ಎ ಬಿ ಸಿ ಕಾಲಮ್ಸ್ ಏನಿದೆ ಎ ಬಿ ಸಿ ಇದೆ. ಈ ಸೆಕೆಂಡ್ ಕಾಲಮ್ನಲ್ಲಿ ಎಲ್ಲ ಪಿ ಕ್ಯೂ ಆರ್ ಇದೆ ಟರ್ಮ್ಸ್ಗಳು. ಥರ್ಡ್ ಕಾಲಮ್ನಲ್ಲಿ ಎಕ್ಸ್ ವೈ ಜೆಡ್ ಟರ್ಮ್ಸ್ಗಳು ಇದೆ. ಹಾಗಾಗಿ ನಾವು R1ಗೆ R2 ಮತ್ತು R3ನ ಆ್ಯಡ್ ಮಾಡೋದು ಸೂಕ್ತ ಆಗುತ್ತೆ. ಸೊ ಈಗ ನಾವು ಅದನ್ನು ಆ್ಯಡ್ ಮಾಡಿದಾಗ LHS ಏನಾಗುತ್ತೆ, LHS ಈಸ್ ಎಕ್ಸ್ಪ್ರೆಸ್ಡ್ ಆಸ್, ಈಗ ನಾವು ಇದು ಬಿ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಬಿ, ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಪಿ ಪ್ಲಸ್ ಪಿ ಪ್ಲಸ್ ಕ್ಯೂ, ಹಾಗೆ ವೈ ಪ್ಲಸ್ ಜೆಡ್ ಜೆಡ್ ಪ್ಲಸ್ ಎಕ್ಸ್ ಎಕ್ಸ್ ಪ್ಲಸ್ ವೈ. ಸೊ ಈಗ ನಾವು ಸಿ ಪ್ಲಸ್ ಎ ಇದು ಚೇಂಜ್ ಆಗಿಲ್ಲ, ಆರ್ ಪ್ಲಸ್ ಪಿ ಜೆಡ್ ಪ್ಲಸ್ ಎಕ್ಸ್ ಆ್ಯಂಡ್ ಎ ಪ್ಲಸ್ ಪಿ ಪಿ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ವೈ. ಈಗ ಇಲ್ಲಿ ನಾವು ನೋಡಿದಾಗ ಈಗ ಬಿ ಮತ್ತು ಬಿ ಟೂ ಟರ್ಮ್ಸ್ ಇದೆ, ಸಿ ಸಿ ಎ ಎ. ಇಲ್ಲೂ ಕೂಡ ಕ್ಯೂ ಮತ್ತು ಕ್ಯೂ ಆರ್ ಆರ್ ಪಿ ಪಿ ಟೂ ಟರ್ಮ್ಸ್ಗಳು ಇದೆ ಇಲ್ಲಿ. ವೈ ವೈ ಹಿಯರ್ ಜೆಡ್ ಜೆಡ್ ಎಕ್ಸ್ ಎಕ್ಸ್. ಅಂದರೆ ನಾವು ಹೇಗೆ ಬರಿಬೋದು ಇದನ್ನು, ದಿಸ್ ಯು ಕ್ಯಾನ್ ರೈಟ್ 2a plus 2b plus 2c. This you can write, this can be also written as, this is 2p plus 2q plus 2r, and this can be written as 2x plus 2y plus 2z. So this can be written as, now we can write, ಈಗ this is equal to 2a 2b 2c ಇರೋದ್ರಿಂದ 2 is taken as a common factor, a plus b plus c and twice of p plus q plus r and twice of x plus y plus z. ನೋಡಿ ಈಗ ನಮಗೆ ಫಸ್ಟ್ ರೋನಲ್ಲಿ 2 ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ, ದಟ್ ಈಸ್ ದ ಟರ್ಮ್ ಇನ್ ದಿ RHS ಇಲ್ಲಿದೆ. ನಾವು c plus a writing the second row as it is, z plus x and a plus b p plus q and x plus y.
ಈಗ ಇಲ್ಲಿ ಈಗ 2 ಅನ್ನ ಕಾಮನ್ ಫ್ಯಾಕ್ಟರ್ ತೆಗೆಯೋಣ. ಟೇಕಿಂಗ್ ಕಾಮನ್ ಫ್ಯಾಕ್ಟರ್ 2 from R1. So twice of A plus B plus C, P plus Q plus R, X plus Y plus Z, and C plus A, R plus P, Z plus X, A plus B, P plus Q, X plus Y. Now you can take this determinant. ನಾವು ಈಗ A plus B plus C ಇದೆ, P plus Q plus R ಇದೆ, X plus Y plus Z ಇದೆ. ಈಗ ನಾವು ಎಲಿಮೆಂಟ್ಸ್ ಇನ್ ದ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನು ಕೂಡ ನಾವು ಸಿಂಗಲ್ ಟರ್ಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋಣ. ಅದಕ್ಕೆ ನಮಗೆ ದ ಕಾಮನ್ ಆಪರೇಷನ್ ದಟ್ ವಿ ನೋ ಆಲ್ರೆಡಿ R2 minus R1 and R3 changed into R3 minus R1. ಸೊ ನಾವು ಸಾಮಾನ್ಯವಾಗಿ ಬಳಕೆಯಲ್ಲಿ ಇರುವಂಥ ಆಪರೇಷನ್ಸ್ ಇದು. ಸೊ ಹಾಗಾಗಿ ನಾನು ಅದನ್ನೇ ಬಳಸ್ತಾ ಇದ್ದೀನಿ ಈಗ. ಟ್ವೈಸ್ ಆಫ್, ಈಗ ಏನಾಗುತ್ತೆ ಇಲ್ಲಿ A plus B plus C can be taken written as this is A plus B plus C, A plus B plus C, P plus Q plus R, X plus Y plus Z. ಈಗ ನಾವು C plus A subtracted with A plus B plus C ಅಂದರೆ ಈಗ ಏನಾಯಿತು, like this C plus A minus of A plus B plus C. So C plus A minus B minus C. So A cancel ಆಗುತ್ತೆ, C cancel ಆಗುತ್ತೆ. We are having minus B. So therefore this is minus B. ಈಗ C A ಇದ್ದರೆ B ಉಳಿತು, ಆಗ R ಮತ್ತು P ಇದ್ದರೆ minus Q ಉಳಿಯುತ್ತೆ, Z plus X ಇದ್ದರೆ minus X ಉಳಿಯುತ್ತೆ. ಸಿಮಿಲರ್ಲಿ ಈಗ A ಮತ್ತು B ಇದೆ, ಇಲ್ಲಿ this should be minus C. Just subtract A B ಕ್ಯಾನ್ಸಲ್ ಆಗಿ minus C ಉಳಿಯುತ್ತೆ. This is P plus Q ಇದೆ, R minus R. This is X plus Y, this is minus Z. Now we can write, ಈಗ this terms we have to express as, ಈಗ ಇದು ಈ ಫಸ್ಟ್ ರೋನಲ್ಲಿ ಇರತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನು ಸಿಂಗಲ್ ಮಾಡಬೇಕು. ಅದಕ್ಕೆ ಟೇಕಿಂಗ್ R1 ಅನ್ನು R2 ಮತ್ತು R3 ಆ್ಯಡ್ ಮಾಡೋದ್ರಿಂದ R1ಗೆ ನಮಗೆ ವಿ ಆರ್ ಗೆಟಿಂಗ್ ದ ರಿಕ್ವೈರ್ಡ್ ಟರ್ಮ್ 2 into ಡಿಟರ್ಮಿನೆಂಟ್ ಆಫ್ ಇದು. ಈಗ ನೋಡಿ, ಈಗ ಇದಕ್ಕೆ ಮೈನಸ್ ಬಿ ಮತ್ತು ಮೈನಸ್ ಸಿ ಆ್ಯಡ್ ಆಗ್ತಾ ಇದೆ. ಮೈನಸ್ ಬಿ ಮೈನಸ್ ಸಿ ಆ್ಯಡ್ ಆಗಿದ್ರೆ ಮೈನಸ್ ಬಿ ಮೈನಸ್ ಸಿ ಪ್ಲಸ್ ಬಿ ಮೈನಸ್ ಬಿ ಅಂದರೆ ಪ್ಲಸ್ ಬಿ ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗಿ ವಿ ಆರ್ ಹ್ಯಾವಿಂಗ್ ಎ ಆಸ್ ದಿ ಟರ್ಮ್. ನಾವು ಇಲ್ಲೂ ಕೂಡ ಮೈನಸ್ ಕ್ಯೂ ಮತ್ತು ಮೈನಸ್ ಆರ್ ಆ್ಯಡ್ ಆಗ್ತಾ ಇದೆ. ಸೊ ಕ್ಯೂ ಆ್ಯಂಡ್ ಆರ್ ಗೆಟ್ ಕ್ಯಾನ್ಸಲ್ಡ್, ವಿ ಆರ್ ಹ್ಯಾವಿಂಗ್ ಎ ಪಿ. ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ದಿಸ್ ಈಸ್ ಮೈನಸ್ ಎಕ್ಸ್ ಮೈನಸ್ ಜೆಡ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಜೆಡ್ ಜೆಡ್ ಕ್ಯಾನ್ಸಲ್ ಆಗುತ್ತೆ, ವೈ ಉಳ್ಕೊಳ್ಳುತ್ತೆ. ಸೊ ನಾವು ದ ರಿಮೈನಿಂಗ್ ಟರ್ಮ್ ಈಸ್ ಮೈನಸ್ ಪಿ ಮೈನಸ್ ಕ್ಯೂ ಮೈನಸ್ ಎಕ್ಸ್ minus C minus R minus Z. So now this is equal to 2 into taking common factor from the second row as minus 1, third row from the taking common factor minus 1 from the third row, minus 1 into minus 1, that is A P Y B Q X C R Z. So that is equal to twice of 2 into minus 1 into minus 1 is plus 1. That is A P Y B Q X C R Z. So this is the required answer for the given problem. 2 APX twice of determinant of APX PQY CRZ. So ಈ ಪ್ರಾಬ್ಲಮನ್ನು ನಾವು ಇನ್ನೂ ಬೇರೆ ರೀತಿಯಲ್ಲಿ ನಾವು ಮಾಡ್ಬೋದು. ಬಟ್ ಇದು ನಾವು ಈಗ ಬಳಸ್ತಿರ್ತಕ್ಕಂಥ ಆಪರೇಷನ್ಸ್ ಏನಿದೆ, ದ ಸೇಮ್ ಆಪರೇಷನ್ಸ್ ವಿ ಡಿಡ್ ಇನ್ ದ ಅರ್ಲಿಯರ್ ಪ್ರಾಬ್ಲಮ್ಸ್. ಅಂದರೆ R1 ಪ್ಲಸ್ R2 ಪ್ಲಸ್ R3 ಯೂಸ್ ಮಾಡಿ
R2 ಮೈನಸ್ R1 R3 ಮೈನಸ್ R1 ನಾವು ಬಳಸಿದ್ದೀವಿ ಇಲ್ಲಿ. ಹಾಗೆ ನಾವು ನಮಗೆ ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಈಗ ಇಲ್ಲಿ ಹೀಗೋ ಆಪರೇಷನ್ಸ್ ಬಳಸಿ ನಾವು ಕಂಟಿನ್ಯೂ ಮಾಡ್ಬೋದು. ದಟ್ ಈಸ್ ಈಗ ಕಾಲಮ್ 1ಗೆ ಕಾಲಮ್ 3 ತಗೊಳ್ಳೋದು, ಕಾಲಮ್ 1 ಪ್ಲಸ್ ಕಾಲಮ್ 2 ಅನ್ನು ಸಬ್ಟ್ರಾಕ್ಟ್ ಮಾಡೋದು ಹೀಗೆ, ಅಥವಾ R3 ನೋಡೋದು, R3ಗೆ R1 ಪ್ಲಸ್ R2 ಅನ್ನು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡೋದು. ಸೊ ನಂತರದಲ್ಲಿ ನಾವು ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಯು ಕ್ಯಾನ್ ಎವ್ಯಾಲ್ಯೂಯೇಟ್, ಆಲ್ಟರ್ನೇಟಿವ್ಲಿ ವಿ ಕ್ಯಾನ್ ವರ್ಕ್ಔಟ್. ಇಲ್ಲಿ ಒಂದು ಮೆಥಡನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಮುಂದಿನ ಈ ಪ್ರಾಬ್ಲಮ್ನಲ್ಲಿ ನೋಡಿ, ಇಲ್ಲಿ ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ a ಪ್ಲಸ್ b, a ಪ್ಲಸ್ b ಪ್ಲಸ್ c and 2a 3a plus 2b and 4a plus 3b plus 2c and this is a here, and third row 3a 6a plus 3b 10a plus 6b plus 3c is equal to a cube. To solve this problem now, ಈಗ ನಾವು ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅಂತ ಯೋಚನೆ ಮಾಡಿದ್ರೆ ಯಾವುದೇ ಆಪರೇಷನ್ಸ್ಗಳಿಂದ ನಮಗೆ ಈಗ ಇಲ್ಲಿ ಆಲ್ ಟರ್ಮ್ಸ್ ಡಿಫ್ರೆಂಟ್ ಇದೆ. ನಮಗೆ R1 R2 R3 ಇಂದ R1 ಪ್ಲಸ್ R2 ಪ್ಲಸ್ R3 ಇಂದ C1 ಪ್ಲಸ್ C2 ಪ್ಲಸ್ C3 ಇಂದ ಯಾವುದೇ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗುವಂಥ ಅವಕಾಶಗಳು ಇಲ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಹಂತ ಏನು, ನಾವು ಯಾವುದಾದ್ರೂ ಎಲಿಮೆಂಟ್ಸ್ಗಳನ್ನು ಜೀರೋ ಮಾಡ್ಕೋಬೇಕು. ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ, ಸೊ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸನ್ನು ಜೀರೋ ಮಾಡಬೇಕು ಅಂತಂದರೆ, ಸೊ ನಾವು ವಿ ಹ್ಯಾವ್ ಟು ಮೇಕ್ ದೀಸ್ ಟು ಎಲಿಮೆಂಟ್ ಆಸ್ ಝೀರೋ ಫಸ್ಟ್, ಅದು ಬಿಗಿನಿಂಗ್ ಸ್ಟೆಪ್ ನಾವು. ಸೊ ಈಗ ನಾವು 2a ಜೀರೋ ಮಾಡ್ಕೋಬೇಕು ಅಂತಂದರೆ, ಈಗ ನಾವು R2ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸನ್ನು R2 ಮೈನಸ್ ನೋಡಿ, ಈಗ 2a ಮತ್ತು a ಸಬ್ಟ್ರಾಕ್ಟ್ ಮಾಡೋಣ. R2 ಮೈನಸ್ R1 ಇಲ್ಲಿ ಏನಾಗುತ್ತೆ, ಇದು ಜೀರೋ ಆಗಬೇಕು ಅಂದರೆ ಇದು ಈಗ ಮಲ್ಟಿಪ್ಲೈಡ್ ಬೈ 2a, ದ ಫಸ್ಟ್ ರೋ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ 2a, ಸೊ ದಟ್ ಈಸ್ ಟ್ವೈಸ್ ಆಫ್ R1, ಯಾಕೆಂದರೆ 2a ಮೈನಸ್ 2a ವಿಲ್ ಬಿಕಮ್ 0. ಹಾಗೆ 3a, ಈಗ ಇದರ ಈ ಎಲಿಮೆಂಟ್ ಜೀರೋ ಆಗಬೇಕು ಅಂತಂದರೆ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 3a, ಅಂದರೆ R3 ಚೇಂಜ್ಡ್ ಇಂಟು R3 minus 3R1. So now the LHS will be, LHS is, ಈಗ ನೋಡಿ ಬದಲಾವಣೆ ಏನಾಗುತ್ತೆ ನೋಡೋಣ. That is a plus b, a plus b plus c. Here now this is determinant of, now ಈಗ ಇದು 2a, ಇದು 2a ಮೈನಸ್ 2a ನೋಡಿ, ಇಲ್ಲಿ ನಾನು ಬರಿತಾ ಇದ್ದೀನಿ. ಇಟ್ ಈಸ್ R2 ಮೈನಸ್ 2R1 ಅಂದರೆ ದಿಸ್ ಎಲಿಮೆಂಟ್ 2a ಮೈನಸ್ 2 into a is 0. So I am writing here. Next this element subtracted with this, ಅಂದರೆ R2 3a plus 2b minus 2 into a plus b, so that is equal to 3a plus 2b minus 2a minus 2b. So ಈಗ 2b cancel ಆಯಿತು, 3a minus 2a is a here. Then this one, this element, now 4a plus 3b plus 2c minus of 2 into a plus b plus c. Now that is 4a plus 3b plus 2c minus 2a minus 2b minus 2c, 2c cancel ಆಯಿತು. 4a minus 2a is 2a, 3b minus 2b plus b, so we have 2a plus b. Now to get the elements of the third row by making this operation, now let's consider R3 minus 3R1. R3 minus 3R1 for this. So I am taking
So let's consider R3 minus 3R1. ಈಗ ಇದು R3 ಎಲಿಮೆಂಟ್ 3a ಇದೆ, 3 into R1 element a ಇದೆ, so it is 0. Next this one, this is 0 now. 6a plus 3b minus 3 into a plus b, R1 ಅಲ್ಲಿರ್ತಕ್ಕಂಥದ್ದು. So 6a plus 3b minus 3a minus 3b, so 3b cancel ಆಯಿತು, 6a minus 3a is 3a. Then this one, this element 10a plus 6b plus 3c minus of a plus b plus c. So 10a plus 6b plus 3c minus a minus b minus c. Alright, this is 3 multiplied by it. So minus 3a minus 3b minus 3c. So 10a minus 3a is 7a. 6b minus 3b is plus 3b, and 3c get cancelled. So 7a plus 3b. 7a plus 3b. So now we have, ಈಗ one side of the principal diagonal ಇದನ್ನು 0 ಮಾಡಬಹುದು ನೋಡಿ, ಯಾಕೆಂದ್ರೆ not subtracted with R1 but can be subtracted with R2. ಹೇಗೆ? taking R3 ಅನ್ನ R2 ಜೊತೆಗೆ ಸಬ್ಟ್ರಾಕ್ಟ್ ಮಾಡೋಣ. ಈಗ 0 minus 0 0. ಈಗ ಇದು ನೋಡಿ, ಇದು 3a 0 ಆಗಬೇಕಂದ್ರೆ it should be multiplied by 3 now. So now let's take 3R2 here. So ಹಾಗಾಗಿ now we have the determinant of a plus b plus c 0, and this is a here. This is a, and this is a, this is a, and 2a plus b. Now ಈಗ 0, this is 0 minus any multiple of 3 is this one. ಅಂದರೆ ಈಗ ನಾವೇನು ತಗೋಬೇಕು, R3 minus 3R2 ಅಂತ ತಗೋಬೇಕಲ್ವಾ. 0 minus 3 into 0 is 0. So now 3a minus 3 into R2 is a, that is also 0. This is also 0. Now this element 7a plus 3b minus 3 into R2 element ಏನಿದೆ ಇದು 2a plus b, that is 7a plus 3b minus 6a minus 3b. So 3b cancel ಆಯಿತು. 7a minus 6a is just a here. So therefore one side of the principal diagonal elements are 0. So the value of the determinant is the product of the elements in the principal diagonal a into a into a is equal to a cube. ಅಂದರೆ one side of the principal diagonal 0 ಆಗುತ್ತೆ. So determinant of the triangular matrix is the value of the product of the elements in the principal diagonal that we know in the previous videos. That is the properties of the determinants. Now this problem show that determinant of 3a minus a plus b minus a plus c minus b plus a, 3b minus b plus c minus c plus a minus c plus b 3c equals 3 times of a plus b plus c into ab plus bc plus ca. ಈಗ ಈ ಪ್ರಾಬ್ಲಮ್ನಲ್ಲಿ ನಾವು RHS ಅನ್ನು ನೋಡಿದಾಗ ಫ್ಯಾಕ್ಟರ್ a plus b plus c ಇದೆ. ಸೊ ನಾವು ಯಾವುದೇ ಒಂದು ಪ್ರಾಬ್ಲಮ್ ನೋಡಬೇಕಾದ್ರೆ ಈಗ ಫ್ಯಾಕ್ಟರ್ಸ್ಗಳು RHS ನಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು. ಸೊ ಹಾಗಾಗಿ ಆ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ ನಾವು ನೋಡಿದಾಗ, ಸೊ ಈಗ 3a minus a plus b minus a plus c ಅಂದರೆ ಅರ್ಥ ಆಗ್ತಾ ಇದೆ ನಮಗೆ. ಇಲ್ಲಿ a b c ಅನ್ನೋ ಟರ್ಮ್ಸ್ಗಳು ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು we have to make some operations to get the common factor, either a plus b plus c or a b c plus ca. But so we could not get this common factor. Mostly we can get, ನಾವು ಯೋಚನೆ ಮಾಡಬೇಕಾದ ಒಂದು ಹಂತಗಳು ಹೀಗಿರಬೇಕು. ಅಂದರೆ ಈಗ ಬಹುಶಃ a plus b plus c ಅನ್ನುವಂಥ ಟರ್ಮ್ ಸಿಗಬಹುದು ಅಂತ. ಹಾಗಾಗಿ ನಾವು ಈ
ಎಲ್ ಎಚ್ ಎಸ್ ಅನ್ನು ನಾವು ಈಗ ಆಪರೇಷನ್ಸ್ ಅನ್ನು ಬಳಸಿಕೊಂಡು ಕಾಮನ್ ಫ್ಯಾಕ್ಟರ್ ತೆಗಿಬೇಕು ಅಂತ ಯೋಚನೆ ಮಾಡೋದಾದರೆ ಈಗ ನಾವು ಈಗಾಗಲೇ ನಾನು ಹೇಳಿದಾಗೆ ಈಗ ನಾವು ಕಾಮನ್ ಆಗಿ ಗೊತ್ತಿರುವಂಥ ಆಪರೇಷನ್ಸು ನಮಗೆ C1ಗೆ C2 ಮತ್ತು C3ಯನ್ನು ಆ್ಯಡ್ ಮಾಡುವಂಥದ್ದು, R1ಗೆ R2 ಮತ್ತು R3ಯನ್ನು ಆ್ಯಡ್ ಮಾಡುವಂಥದ್ದು. ಇದು ನಾವು ಕಾಮನ್ ಆಗಿ ಈಗ ಹಿಂದಿನ ಪ್ರಾಬ್ಲಮ್ಸ್ಗಳಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇವೆರಡನ್ನು ನಾವು ಪ್ರಯತ್ನ ಮಾಡೋಣ. ಈಗ ಇಲ್ಲಿ ನಾನೀಗ ಕಾಲಮ್ 1 ಅನ್ನು I am trying these operations. Column 1 changes to column 1, column 2, column 3. So now LHS will become LHS ಏನಾಗುತ್ತೆ ನೋಡೋಣ. ಕಾಲಮ್ 1ಗೆ ಕಾಲಮ್ 2, 3 ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ 3A ಮೈನಸ್ A ಪ್ಲಸ್ B ಅಂದರೆ ಕಾಲಮ್ 2 ಇರೋ ಟರ್ಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಮೈನಸ್ A ಪ್ಲಸ್ C ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನೆ ನಿಮಗೆ ಗೊತ್ತಾಗುತ್ತೆ, ಜಸ್ಟ್ ಒಂದು ಬಿಗಿನಿಂಗ್ ಟರ್ಮ್ನಲ್ಲೇ ಗೊತ್ತಾಗ್ತಾ ಇದೆ ನಮಗೆ. ಇದು 3A ಇದ್ದರೆ ಇದು ಮೈನಸ್ ಎ ಇದೆ, ಇದು ಮೈನಸ್ ಎ ಇದೆ. ಸೊ ಮೈನಸ್ ಎ ವಿಲ್ ಬಿಕಮ್ ಮೈನಸ್ 2A. ಸೊ 3A ಮೈನಸ್ 2A ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಎ ಬರುತ್ತೆ. ಸೊ ವಿ ಆರ್ ಗೆಟಿಂಗ್ A ಪ್ಲಸ್ B ಪ್ಲಸ್ C ಅನ್ನುವಂಥ ಟರ್ಮ್ ಬರ್ತಾ ಇದೆ. ಸೊ ಅಂದರೆ ನಮಗೆ ಈಗ ರಿಕ್ವೈರ್ಮೆಂಟ್ ಏನಿದೆ RHSನಲ್ಲಿ A ಪ್ಲಸ್ B ಪ್ಲಸ್ C ಅನ್ನುವಂಥ ಟರ್ಮ್ ಬೇಕಾಗಿತ್ತು. ಸೊ ನಮಗೆ ಅದು ಸಿಗ್ತಾ ಇದೆ C1 ಪ್ಲಸ್ C2 ಪ್ಲಸ್ C3 ಇಂದ. ಸೊ ದಟ್ ವಿ ಕ್ಯಾನ್ ಕಂಟಿನ್ಯೂ ಫರ್ದರ್. ಹಾಗಾಗಿ ನಾವು ಇಲ್ಲಿ ಮತ್ತೆ ನಾವು ಈ ಅದೇ ರೀತಿಯ ಟರ್ಮ್ಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋದರೆ ಮೈನಸ್ B ಪ್ಲಸ್ ಎ, ಹಾಗೆ ಮತ್ತೆ ನೆಕ್ಸ್ಟ್ ಪ್ಲಸ್ 3B ಮೈನಸ್ B ಪ್ಲಸ್ C. ನಾನೀಗ ಕಾಲಮ್ 2 ಮತ್ತು ಕಾಲಮ್ 3ಯನ್ನು ಕಾಲಮ್ 1ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ C ಪ್ಲಸ್ ಎ, ಮೈನಸ್ C ಪ್ಲಸ್ B ಆ್ಯಂಡ್ ಪ್ಲಸ್ 3C. Now the remaining terms are not changing. So minus A plus B, 3B, minus C plus B, minus A plus C, minus B plus C, 3C. ಸೊ ಈಗ ನಮಗೆ ಈಗ ಕಾಮನ್ ಫ್ಯಾಕ್ಟ್ರು ಏನಾಗ್ತದೆ ಅಂತ ನೋಡೋಣ ಈಗ. ಸೊ ಈಗ ನಮಗೆ ಇಲ್ಲಿ ಏನಾಗಿದೆ, ಇಲ್ಲಿ ದಿಸ್ ಈಸ್ ವಾಟ್ ವಿ ಆರ್ ಗೆಟಿಂಗ್. ಸೊ 3A minus 3 is nothing but A plus B plus C. 3A minus 2A is A. ಇಲ್ಲೂ ಕೂಡ minus B minus 2B plus 3B, that is B only. So we are getting A plus B plus C here also. Here also minus C 3C. ಅಂದರೆ minus 2C plus 3C is C. And here this positive A and positive B. So we are having A plus B plus C as the common factor in the first column. So remaining term is minus A plus B and 3B and minus C plus B and minus A plus C minus B plus C and 3C. So now ಈಗ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಈಗ A plus B plus C is a common factor in the first column. So this common factor we are getting by making the operation C1 plus C2 plus C3. ಅದೇ ನೀವು ಟ್ರೈ ಮಾಡಿದಾಗ R1 plus R2 ಮತ್ತು R3 ಅನ್ನು ಟ್ರೈ ಮಾಡಿದಾಗ ನಮಗೆ ಈ ಕಾಮನ್ ಫ್ಯಾಕ್ಟರ್ ಸಿಗಲ್ಲ. ಈಗ ನೀವು ಇಲ್ಲೇ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ಈಗ ಇದು R1, ದಿಸ್ ಇಸ್ R1 ಈಗ ನೋಡಿ, ಜಸ್ಟ್ ರಫ್ಲಿ ಐ ಆಮ್ ಡೂಯಿಂಗ್ ದಿಸ್. ಸೊ 3Aಗೆ ಈಗ R2 ಟರ್ಮ್ಸನ್ನು ಅಂದರೆ ಮೈನಸ್ B ಪ್ಲಸ್ C ಟರ್ಮನ್ನು ಮತ್ತು ಈ ಟರ್ಮನ್ನು ಮೈನಸ್ C ಪ್ಲಸ್ C ಅನ್ನು ನೀವು ಆ್ಯಡ್ ಮಾಡಿದರೆ ಈಗ ಏನಾಗುತ್ತೆ ನೋಡಿ, 3A ಇದು A ಅಂದರೆ 3A ಪ್ಲಸ್ A 4A ಪ್ಲಸ್ 5A ಬರ್ತಾ ಇದೆ. ಸೊ ನಮಗೆ ಬೇಕಾಗಿರುವಂಥ ಫ್ಯಾಕ್ಟ್ರಿ ಹೇಗಿರಬೇಕು, A ಪ್ಲಸ್ B ಪ್ಲಸ್ C RHSನಲ್ಲಿ ಇರಬೇಕು. ಸೊ ಹಾಗೆ ನಾವು ಯೋಚನೆ ಮಾಡಬೇಕು. ಸೊ ಹಾಗಾಗಿ ನಾವು R1 ಪ್ಲಸ್ R2 ಪ್ಲಸ್ R3 ಆಪರೇಷನ್ಸನ್ನು ಬಳಸಿದ್ರೆ ನಮಗೆ ಕಾಮನ್ ಫ್ಯಾಕ್ಟರ್ ಸಿಗೋದಿಲ್ಲ, RHSನಲ್ಲಿ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಸಿಗೋದಿಲ್ಲ. ಈ ಥರ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಈಗ ವಿ ಆರ್ ಮೂವಿಂಗ್ ವಿತ್ C1 ಪ್ಲಸ್ C2 ಪ್ಲಸ್ C3 ಟೇಕಿಂಗ್ ಕಾಮನ್ ಫ್ಯಾಕ್ಟರ್ ಈ ಆಪರೇಷನ್ಸನ್ನು ಮತ್ತು ಈ ವರ್ಡಿಂಗ್ಸ್ಗಳನ್ನು ಪ್ರಾಪರ್ ಆಗಿ
ಬರಿಬೇಕು ಎಕ್ಸಾಮಿನೇಷನಲ್ಲಿ. ಯಾಕೆಂದರೆ ದಿಸ್ ಕ್ಯಾರೀಸ್ ದ ಮಾರ್ಕ್ಸ್. ವಿತೌಟ್ ರೈಟಿಂಗ್ ದಿ ಆಪರೇಷನ್ಸ್ ಯು ವಿಲ್ ನಾಟ್ ಗೆಟ್ ದಿ ಮಾರ್ಕ್ಸ್. ಹಾಗಾಗಿ ನಾವು ಇಲ್ಲಿ ಕಾಮನ್ ಫ್ಯಾಕ್ಟರ್ನ ಈಗ ತೆಗೆದಿದ್ದೀನಿ, a ಪ್ಲಸ್ ಬಿ ಪ್ಲಸ್ ಸಿ. ಬೆಟರ್ ಟು ರೈಟ್ ದ ಬ್ರಾಕೆಟ್ ಆ್ಯಕ್ಚುಲಿ ವೆನ್ ಯು ಟೇಕ್ ದ ಕಾಮನ್ ಫ್ಯಾಕ್ಟರ್ ಔಟ್ಸೈಡ್ ಆ್ಯಂಡ್ ಡಿಟರ್ಮಿನೆಂಟ್ ಆಫ್. ಒಂದು ವೇಳೆ ಬರಿದೇ ಇದ್ರೂ ಕೂಡ ನಾವು ಅದನ್ನು ಬರಿಬೇಕಾಗತ್ತೆ. a ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ದಿಸ್ ಈಸ್ 1 1 1 ರಿಮೈನಿಂಗ್ ಟರ್ಮ್. ಸೊ ಮೈನಸ್ a ಪ್ಲಸ್ ಬಿ ಆ್ಯಂಡ್ 3b and minus c plus b and minus a plus c minus b plus c and 3c. ಈಗ ಇಲ್ಲಿ a plus b plus c ಕಾಮನ್ ಫ್ಯಾಕ್ಟರ್ ಆದಾಗ ನಮಗೆ ಈಗಾಗಲೇ ನಮ್ಗೆ ಗೊತ್ತಿರುವಂಥ ಮೆಥಡ್ ಏನು, ಇವೆರಡನ್ನ ಜೀರೋ ಮಾಡ್ಕೊಳ್ಳೋದು. ಸೊ ನಾನು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇಲ್ಲಿ ಇವೆರಡನ್ನು ಕೂಡ ಜೀರೋ ಮಾಡ್ಕೊಳ್ಬೋದು. ಅಂದರೆ ಈ 1 1 ಜೀರೋ ಮಾಡ್ಕೋಬೋದು. ಸೊ ಈ 1 1 ಜೀರೋ ಮಾಡ್ಕೊಳ್ಬೋದು ಅಂದರೆ ನಾವು ಹೇಗೆ ಅಂದರೆ R1 R2 ಇಂದ ಸಬ್ಟ್ರಾಕ್ಟ್ ಮಾಡೋದು. ಆಮೇಲೆ R2 ನಲ್ಲಿರ್ತಕ್ಕಂಥ ಇದನ್ನು ಜೀರೋ ಮಾಡಬೇಕು ಅಂತಂದರೆ R2 R3 ಇಂದ ಸಬ್ಟ್ರಾಕ್ಟ್ ಮಾಡ್ಬೋದು, ಅಥವಾ R1 R3 ಇಂದ ಸಬ್ಟ್ರಾಕ್ಟ್ ಮಾಡ್ಬೋದು ಹೀಗೆ. ಸೊ ಇದನ್ನ ಈ ಆಪರೇಷನ್ಸ್ ಬಳಸಿನೂ ಕೂಡ ನಾವು ಈಗ ಪ್ರಾಬ್ಲಮ್ಗಳನ್ನು ಮಾಡ್ಬೋದು. ಆದರೆ ಈಗ ನಮಗೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಬೇಕಾಗಿರೋದು ಏನು ಅಂದರೆ, ಸೊ ನಮಗೆ ಈ 1 ಜೀರೋ ಮಾಡ್ಕೊಳ್ಳುವಂಥ ಉದ್ದೇಶ ಯಾಕೆ ಅಂತಂದರೆ, ನಮಗೆ ಈಗ ಒನ್ ಸೈಡ್ ಅದು ಪ್ರಿನ್ಸಿಪಲ್ ಡಯಾಗನಲ್, ಈಗ ನಮಗೆ ದಿಸ್ ಇಸ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂದರೆ, ಇದು ಪ್ರಿನ್ಸಿಪಲ್ ಡಯಾಗನಲ್ ಅಂದರೆ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಜೀರೋ ಆಗ್ಬೋದೇನೋ ಅಂತ. ಅಂದರೆ ಈ ದ ಎಲಿಮೆಂಟ್ಸ್ ಬಿಲೋ ದ ಪ್ರಿನ್ಸಿಪಲ್ ಡಯಾಗನಲ್ ಜೀರೋ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ನಾವು ಈ 1 ಜೀರೋ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈವನ್ ಇವೆರಡೂ ಕೂಡ ಈ ಎಲಿಮೆಂಟು ಮತ್ತು ಈ ಎಲಿಮೆಂಟು ಜೀರೋ ಆದಮೇಲೆ ನಾವು ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅಲಾಂಗ್ ದಿ ಫಸ್ಟ್ ಕಾಲಮ್ ಆಲ್ಸೋ. ಹಾಗಾಗಿ ಈ ಉದ್ದೇಶಗಳಿಂದ, ಅಂದರೆ ಈಗ ನಾವು ಯಾಕೆ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಜೀರೋ ಮಾಡ್ಕೊಳ್ಳೋದ್ರಿಂದ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದಿ ಡಿಟರ್ಮಿನೆಂಟ್ ಡೈರೆಕ್ಟ್ಲಿ ಬೈ ಮಲ್ಟಿಪ್ಲೈಯಿಂಗ್ ದಿ ಎಲಿಮೆಂಟ್ಸ್ ಇನ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಸೊ ಇದು ನಾವು ಯೋಚನೆ ಮಾಡಬೇಕಾಗಿದ್ದು. ಹಾಗಾಗಿ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ಒನ್, ಇದನ್ನ ಈ ಫಸ್ಟ್ ಒನ್ ಎಲಿಮೆಂಟ್ ಇನ್ ದ ಫಸ್ಟ್ ರೋ ಆ್ಯಂಡ್ ದಿ ಫಸ್ಟ್ ಎಲಿಮೆಂಟ್ ಇನ್ ದ ಸೆಕೆಂಡ್ ರೋ ಅನ್ನು ಜೀರೋ ಮಾಡ್ಕೊಳ್ಳೋದ್ರ ಬದಲು ನಾವು ಇದನ್ನ ಈ ಎಲಿಮೆಂಟನ್ನು ಜೀರೋ ಮಾಡ್ಕೊಳ್ಳೋದು ಬೆಟರ್. ಬಟ್ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ನಮಗೆ ಇದು ಏನೋ 1 1 ಜೀರೋ ಆಯಿತು, ಬಟ್ ಇದು ಜೀರೋ ಆಗುವ ಸಂಭವ ಇದೆ ಈಗ. ಹಾಗಾಗಿ ನಾವು ಅದನ್ನು ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ನಾನೀಗ ಇದನ್ನು ಈಗ ಈ 1 ಜೀರೋ ಮಾಡ್ಕೋತಾ ಇದ್ದೀನಿ. ಈಗ ಈ ಫಸ್ಟ್ ಎಲಿಮೆಂಟ್ ಇನ್ ದ ಸೆಕೆಂಡ್ ರೋ, ಫಸ್ಟ್ ಎಲಿಮೆಂಟ್ ಇನ್ ದಿ ಥರ್ಡ್ ರೋ. ಇನ್ಸ್ಟೆಡ್ ಆಫ್ ದಿಸ್ ಆಪರೇಷನ್, ಈ ಆಪರೇಷನನ್ನು ನಾನೀಗ ಅದು ಮಾಡಬಾರ್ದು ಅಂತಲ್ಲ, ವಿ ಕ್ಯಾನ್ ವರ್ಕ್ಔಟ್, ಬಟ್ ದಟ್ ಐ ಆಮ್ ನಾಟ್ ಟೇಕಿಂಗ್ ನೌ. ಸೊ ನಮ್ಮ ಉದ್ದೇಶ ಹೇಗೆ ಅಂತಂದರೆ, ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಜೀರೋ ಇರಬೇಕು ಅನ್ನುವಂಥ ಉದ್ದೇಶ. ಸೊ ಈಗ ನಾನೀಗ ಸೆಕೆಂಡ್ ನಲ್ಲಿ ಇರ್ತಕ್ಕಂಥದ್ದನ್ನು ಜೀರೋ ಮಾಡ್ಕೋತಾ ಇದ್ದೀನಿ. ಹಾಗಾಗಿ R2 ಮೈನಸ್ R1 ಆ್ಯಂಡ್ R3 ಚೇಂಜಸ್ ಆಗ್ತಾ ಇದೆ, R3 ಮೈನಸ್ R1. ಸೊ ಇದುವರೆಗಿನ ಹಿಂದಿನ ಪ್ರಾಬ್ಲಮ್ ನಾವು ಹೀಗೆ ಮಾಡ್ತಾ ಇದ್ವಿ, R2 ಮೈನಸ್ R1, R3 ಮೈನಸ್ R1. ಸೊ ಐ ಆಮ್ ಯೂಸಿಂಗ್ ದಿ ಕಾಮನ್ ಆಪರೇಷನ್ಸ್ ಇನ್ ಆಲ್ ದಿ ಪ್ರಾಬ್ಲಮ್. ಸೊ ಹಾಗಾಗಿ ಇಲ್ಲಿ ನಮಗೆ a ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಫ್ಯಾಕ್ಟರ್ ಅಂತ ತೆಗೆದಾಗ ಈಗ ನೋಡಿ ಏನಾಗುತ್ತೆ, 1 ಮೈನಸ್ a ಪ್ಲಸ್ ಬಿ ಮೈನಸ್ a ಪ್ಲಸ್ ಸಿ. ಇದು ಈಗ ನಾವು ದಿಸ್ ಒನ್, ಈಗ 1 ಇಂದ ಸಬ್ಟ್ರಾಕ್ಟ್ ಆದಾಗ ಇದು 3b, ಇದು ಸಬ್ಟ್ರಾಕ್ಟ್ ಆದಾಗ ಇದು ಸಬ್ಟ್ರಾಕ್ಟ್ ಆದಾಗ. ಸೊ ನಾನು ಇಲ್ಲೇ ಬರಿತಾ ಇದ್ದೀನಿ. ಈಗ 1 ಇಂದ 1 ಸಬ್ಟ್ರಾಕ್ಟ್ ಮಾಡಿದಾಗ ಎಲಿಮೆಂಟ್ 0 ಬರುತ್ತೆ. ಸೊ ಇಲ್ಲಿ ಈ 3b, ಈಗ ನೋಡಿ 3bಯನ್ನು ಈ ಎಲಿಮೆಂಟಿಂದ ಅಂದರೆ ಮೈನಸ್ ಆಫ್ a ಪ್ಲಸ್ ಮೈನಸ್ ಎ, ದಿಸ್ ಇಸ್ ಮೈನಸ್ ಎ ಪ್ಲಸ್ ಬಿ ತಗೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಟರ್ಮ್ ಏನಿದೆ, ಇದು ಈ ಟರ್ಮು. ಸೊ ದಟ್ ಈಸ್ ಮೈನಸ್ ಬಿ ಪ್ಲಸ್ ಸಿ ಮೈನಸ್ ಆಫ್ ಇದು ದಿಸ್ ಟರ್ಮ್ ಮೈನಸ್ ಆಫ್ ಮೈನಸ್ ಎ ಪ್ಲಸ್ ಸಿ. ಹೀಗೆ
ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ 0 ಬರುತ್ತೆ. ಇದು 3b minus a minus b, this term minus b plus c minus into minus, this is plus a, and minus into plus, this is minus c. So ಈಗ ಇಲ್ಲಿ c and minus c cancel ಆಗುತ್ತೆ. We are getting minus b plus a. ಸೊ ಇದನ್ನು ನಾನು ಈಗ ಇಲ್ಲಿ ಇದು 3b minus b, this term is 3b minus b, ಇದೇನಾಯಿತು 2b minus a. So now I am writing the terms now in the second row. ಇದು 0 ಆಗುತ್ತೆ, this element 0, and this is 2b minus a, this is 2b minus a, and I think this is minus, right? Okay, so this will be, ಈಗ ನಾವಿಲ್ಲಿ ನಾವು ತಗೊಂಡಿರೋದು ಮೈನಸ್ ಇಂಟು ಮೈನಸ್ ಅಂತ ಆಗಿರೋದ್ರಿಂದ, ಸೊ ಮೈನಸ್ ಇಂಟು, ಬಿಕಾಸ್ ದಿ ಎಲಿಮೆಂಟ್ ಈಸ್ ಹಿಯರ್, ಸಿ ಮೈನಸ್ ಎ ಪ್ಲಸ್ ಬಿ. ಸೊ ಮೈನಸ್ ಇಂಟು ಮೈನಸ್, ದಿಸ್ ಈಸ್ ಪ್ಲಸ್, this is minus into minus plus, so this is 2b plus a. So we have 2b plus a, and this is minus b plus a, minus b plus a ಅಂದರೆ ಅಥವಾ a minus b ಅಂತ ಬರಿಬೋದು. ಸೊ ಈಗ ನಾವು ನೆಕ್ಸ್ಟ್ ನೋಡಿ, ಇಲ್ಲಿ ದಿಸ್ ಆಪರೇಷನ್, ಈಗ ಇದನ್ನು ತಗೊಂಡಾಗ 1 minus 1 ಅಂದರೆ we are getting 0, and this one minus c plus b, this term minus c plus b, and subtracted with this minus of minus a plus b, so that is minus c plus b, minus into minus plus a minus b. So minus b cancel ಆಯಿತು. So we are getting minus c plus a ಅಥವಾ a minus c. So now this is 3c minus a plus c. ಈಗ 3c minus of minus a plus c subtract ಮಾಡ್ತಾ ಇದ್ವಿ. So 3c minus into minus plus a and minus c. So 3c minus c is 2c plus a. So this will be 2c plus a. ಸೊ ಈಗ ನಮಗೆ ಸೆಕೆಂಡ್ ರೋನಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ 0 ಆಯಿತು, ಥರ್ಡ್ ರೋನಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ 0 ಆಯಿತು. ಈಗ ನಮಗೆ ಈ ಟರ್ಮನ್ನು 0 ಮಾಡಿಕೊಡುವಂಥ ಸಂದರ್ಭ ಈಗ ಬಂದಿದೆ. ಆದರೆ ಇಲ್ಲೇನಾಗುತ್ತೆ, ನಮಗೆ ಯಾವುದೇ ಟರ್ಮನ್ನು ಯಾವುದೇ ರೋ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇದು 0 ಆಗಲ್ಲ. ಅಂದರೆ R2 ಈಗ R3 R1 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೂ ಕೂಡ, ಅಥವಾ R2 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೂ ಕೂಡ 0 ಆಗಲ್ಲ. ಆವಾಗ ನಮಗೆ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗಲ್ ಏನಿದೆ ಅದು 0 ಆಗೋ ಸಂದರ್ಭಗಳು ಬರೋಲ್ಲ. ಹಾಗಾಗಿ ನಾವು ಈಗ ಆ ಥರ ಬರದೇ ಇರೋದ್ರಿಂದ ನಾವೇನು ಮಾಡಬೇಕು, ಈಗ ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದಿ ಫಸ್ಟ್ ಕಾಲಮಲ್ಲಿ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಈಗ ನೇರವಾಗಿ ಈಗ ವಿತೌಟ್ ಎಕ್ಸ್ಪ್ಯಾನ್ಷನ್ ಅಂತ ಇದ್ರೂ ಕೂಡ ಕೊನೆ ಹಂತದಲ್ಲಿ ನಾವು ಅನಿವಾರ್ಯವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಕಾಲಮ್ 1. ಈಗ ಇದೇನಾಗುತ್ತೆ, ಸೈನ್ ಆಪರೇಷನ್ಸ್ ಈಸ್ ಪ್ಲಸ್, ದಿಸ್ ಇಸ್ ಮೈನಸ್ ಪ್ಲಸ್. ಸೊ ಈ ಎಲ್ಲ ಎಲಿಮೆಂಟ್ಸನ್ನು ಬರೆಯೋ ಅಗತ್ಯ ಇಲ್ಲ. ಈಗ 1 ತಗೊಂಡಾಗ, ಸೊ ನಾವು ಈಗ ಸೊ ದಿಸ್ ಈಸ್ ಈಕ್ವಲ್ ಟು a ಪ್ಲಸ್ b ಪ್ಲಸ್ c. ನಾವು ಸೊ ದಿಸ್ ಈಸ್ 1 ಇಂಟು ದಿಸ್ ಎಲಿಮೆಂಟ್. ಈಗ ನಮಗೆ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ವಿ ಹ್ಯಾವ್ ಟು ಟೇಕ್ ದಿ ಡಿಟರ್ಮಿನೆಂಟ್ ಆಫ್ ದೀಸ್ ಎಲಿಮೆಂಟ್ಸ್. ಅಂದರೆ 2b plus a into 2c plus a minus, this is, I am writing this properly, minus c plus a can be written as a minus c into a minus b. This is minus b plus a can be written as a minus b. So this is equal to a plus b plus c into multiply this 2b into 2c, that is 4bc plus this is 2b into a is 2ab plus, and 2c into a is 2ac plus
ಎ ಇಂಟು ಎ ಸ್ಕ್ವೇರ್. ನೀವು ಹೇಗೆ ಬೇಕಾದರೂ ಟರ್ಮ್ಸನ್ನು ತಗೊಂಡು ಮಲ್ಟಿಪ್ಲೈ ಮಾಡಿ. ಹೌ ಟು ಮಲ್ಟಿಪ್ಲೈ ದಿ ಟರ್ಮ್ಸ್ ನಾವು. ಮೈನಸ್ ಆಫ್ ಮೈನಸ್ ಟೇಕಿಂಗ್ ಮೈನಸ್ ಔಟ್ಸೈಡ್. ಇದು ಎ ಮೈನಸ್ ಸಿ ಎ ಮೈನಸ್ ಬಿ ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಸಾರಿ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಇಲ್ಲಿ ಎ ಇಂಟು ಎ ಈಸ್ ಎ ಸ್ಕ್ವೇರ್, ದೆನ್ ಎ ಇಂಟು ಎ ಸ್ಕ್ವೇರ್, ದೆನ್ ಎ ಇಂಟು ಸಿ ಈಸ್, ಈಗ ಎ ಇಂದ ಈ ಎಲ್ಲ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಎ ಸಿ ದೆನ್ ಬಿ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಮೈನಸ್ ಬಿ ಇಂಟು ಎ ಈಸ್ ಮೈನಸ್ ಎ ಬಿ and minus b into minus c plus bc. So close the term. Now this is equal to a plus b plus c into 4bc plus 2ab 2ac 2ab 2ac plus a square. ಈಗ ಮೈನಸ್ ನ ಇನ್ಸೈಡ್ ತಗೋಣ. ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಸಿ ಪ್ಲಸ್ ಎ ಬಿ ಮೈನಸ್ ಬಿ ಸಿ. ಸೊ ಕೆಲವು ಟರ್ಮ್ಸ್ಗಳು ರಿಮೂವ್ ಆಗ್ಬೋದು, ಹಾಗಾಗಿ ಅಂಥ ಟರ್ಮ್ಸ್ಗಳನ್ನು ರಿಮೂವ್ ಮಾಡೋಣ. ಸೊ ಇದು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಗೆಟ್ ಕ್ಯಾನ್ಸಲ್ಡ್. ನೆಕ್ಸ್ಟ್ ಈಗ ನೋಡಿ, ಸೊ ವಿ ಹ್ಯಾವ್ ದ್ಯಾಟ್ 2ac. ಈಗ this is equal to now equal to a plus b plus c, a plus b plus c. Now this we can write, this is 4bc, this is subtracted with this term minus bc. So we have 4bc and minus bc is 3bc. 2ab ab is plus 3ab. 2ac plus ac plus 3ac. So we have a plus b plus c, a plus b plus c into 3 times of, so that is 3 times of 3 times of, write properly, AB plus BC plus AC can be written as CA. So that is the now required result. So 3 times of A plus B plus C, AB plus BC plus CA. So write properly this one as, write properly, that is 3 into A plus B plus C into AB plus BC plus CA. So this is the required answer now. ಈಗ ಇನ್ನೊಂದು ಮಾದರಿಯ ಒಂದು ಪ್ರಾಬ್ಲಮ್ ಅನ್ನು ತೆಗೆದುಕೊಳ್ಳೋಣ. Prove that determinant of x square 1 plus px square y square 1 plus py cube z square 1 plus pz cube equals 1 plus pxyz into x minus y into z minus x. ಈಗ ಇಲ್ಲಿ ಟರ್ಮ್ಸ್ಗಳನ್ನು ನೋಡಿ. ಈಗ ಫ್ಯಾಕ್ಟರ್ಸ್ಗಳೇನಿದೆ, ಎಕ್ಸ್ ಮೈನಸ್ ವೈ ಇದೆ, ಜೆಡ್ ಮೈನಸ್ ಎಕ್ಸ್ ಇದೆ. ಈಗ ನಮಗೆ ಟು ಗೆಟ್ ದಿ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ ವೈ ಜೆಡ್ ಮೈನಸ್ ಎಕ್ಸ್, ಈಗ ನಾವು ಈಗ ನೋಡಿ ಇದನ್ನು ಈ R1 ಅನ್ನು R2 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಬರುತ್ತೆ. ಹಾಗೆ ಜೆಡ್ ಮೈನಸ್ ಎಕ್ಸ್ ಬರಬೇಕು ಅಂತಂದರೆ ಈಗ ನಮಗೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ R1 ಮೈನಸ್ R3 ಅಥವಾ R3 ಮೈನಸ್ R1. R3 ಅನ್ನು R1 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಜೆಡ್ ಮೈನಸ್ ಎಕ್ಸ್ ಬರುತ್ತೆ. ಸೊ ಹಾಗಾಗಿ ನಾವು ಈ ಪ್ರಾಬ್ಲಮ್ನಲ್ಲಿ ಈ ಥರ ಸಬ್ಟ್ರಾಕ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿ ಈ ಟರ್ಮ್ಸ್ ಅನ್ನು ನೋಡಬೇಕು. ಸೊ ಏನಾಗಿದೆ, ಥರ್ಡ್ ಕಾಲಮ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ ಟೂ ಟರ್ಮ್ಸ್. ನಮ್ಗೆ ಈಗಾಗಲೇ ಪ್ರಾಪರ್ಟಿ ಗೊತ್ತಿದೆ ನಮಗೆ. ವಾಟ್ ಇಸ್ ದ ಪ್ರಾಪರ್ಟಿ? ಇಫ್ ಎನಿ ರೋ ಆರ್ ಎನಿ ಕಾಲಮ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ ಟೂ ಟರ್ಮ್ಸ್, then the determinant can be expressed as the sum of
ಟು ಡಿಟರ್ಮಿನೆಂಟ್ಸ್. ಸೊ ಹಾಗಾಗಿ ನಾನು ಈಗ ಎರಡು ಡಿಟರ್ಮಿನೆಂಟ್ಸ್ ಆಗಿ ಬರಿತಾ ಇದ್ದೀನಿ. y ಸ್ಕ್ವೇರ್ 1 and z ಸ್ಕ್ವೇರ್ 1 ಪ್ಲಸ್ ಡಿಟರ್ಮಿನೆಂಟ್ ಆಫ್ x ಸ್ಕ್ವೇರ್ px ಸ್ಕ್ವೇರ್ x ಕ್ಯೂಬ್, ಇದು x cube, this is the x cube term, x cube, this is px cube. So x square px cube, y square py cube, z square pz cube. ಈಗ ಈ ಪ್ರಾಬ್ಲಮ್ನಲ್ಲಿ ಈಗ ನೋಡಿ, ಇದನ್ನು ನಾವು ಇಲ್ಲಿ ಒಂದಿದೆ, ಇದು ಒಂದಿದೆ. ಸೊ ವಿ ಹ್ಯಾವ್ ಟು ಮೇಕ್ ದಿ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗ್ರಾಮ್ ಆಸ್ 0. ಸೊ ನಾವೀಗ ಹೀಗೆ ಮಾಡೋಣ. ಇದನ್ನ ನಾವು ಇಂಟರ್ಚೇಂಜಿಂಗ್ ದಿ ರೋಸ್ ಕಾಲಮ್ಸ್, ಅಂದ್ರೆ ಎರಡು ಕಾಲಮ್ಸ್ ಅನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ನಮಗೆ ಈ 1 1 ಅನ್ನ ಫಸ್ಟ್ ಕಾಲಮ್ಗೆ ತಗೊಂಡ್ಬರೋಣ. ನಮಗೆ ಈಗ ಏನಾಗಿದೆ, ಯಾವುದೇ ಎನಿ ರೋ ಅಥವಾ ಎನಿ ಕಾಲಮ್ಸ್ ಅನ್ನು ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಸೊ ವಿ ಕ್ಯಾನ್ ದ ಡಿಟರ್ಮಿನೆಂಟ್ ಚೇಂಜಸ್ ಇನ್ ಇಟ್ ಸೈನ್. ನಾನೀಗ ಐ ಆಮ್ ಜಸ್ಟ್ ಮೇಕಿಂಗ್ ದಿ ಕಾಲಮ್ 1 ಇಂಟರ್ಚೇಂಜ್ ಟು ಕಾಲಮ್ 3 ಬರಿಬೇಕು ಆಪರೇಷನ್ಸ್ ನಲ್ಲಿ. ಸೊ 1 1 1. So column 3 is x y z. So column 3 does not change, x square y square z square, and plus ಈಗ ಈ ಸೆಕೆಂಡ್ ಡಿಟರ್ಮಿನೆಂಟ್ ಅಲ್ಲಿ ಈಗ ನಮಗೆ ನೋಡ್ತಾ ಇದ್ದೀವಿ, ಇಲ್ಲಿ ಫಸ್ಟ್ ರೋ ನಲ್ಲಿ x ಕಾಮನ್ ಫ್ಯಾಕ್ಟರ್ ಇದೆ, ಸೆಕೆಂಡ್ ರೋ ನಲ್ಲಿ y ಕಾಮನ್ ಫ್ಯಾಕ್ಟರ್ ಇದೆ, ಥರ್ಡ್ ರೋ ನಲ್ಲಿ z ಕಾಮನ್ ಫ್ಯಾಕ್ಟರ್ ಇದೆ. ಇದು z square, this is z square, this is z square. ಈಗ ನಾನು ಕಾಮನ್ ಫ್ಯಾಕ್ಟರ್, ಫಸ್ಟ್ ರೋ ಟೇಕಿಂಗ್ ಕಾಮನ್ ಫ್ಯಾಕ್ಟರ್ is from x y z from the first row and the second row and the third row. So taking x y z as common factor from R1, R2 and R3. So this we can write 1 x px square, 1 y py square, and 1 z pz square. ಈಗ ನೀವು ನೋಡಿದಾಗ ಇನ್ನೊಂದು ಗೊತ್ತಾಗ್ತಾ ಇದೆ, ಇಲ್ಲಿ ಈಗ ಈ ಟರ್ಮ್ ನಲ್ಲೂ ಕೂಡ p ಕಾಮನ್ ಫ್ಯಾಕ್ಟರ್ ಇದೆ ಫಸ್ಟ್ ಥರ್ಡ್ ಕಾಲಮ್ ನಲ್ಲಿ, ದಟ್ ಕ್ಯಾನ್ ಬಿ ಆಲ್ಸೋ ಟೇಕನ್ ಔಟ್ ಸೈಡ್. ಈಗ ಇಲ್ಲಿ ಮೈನಸ್ ಇದೆ, ಈಗ ಫಸ್ಟ್ ಡಿಟರ್ಮಿನೆಂಟ್ ಅಲ್ಲಿ ಈ ಮೈನಸ್ ಅನ್ನ ಮತ್ತೆ ಈಗ ಇಂಟರ್ಚೇಂಜ್ ಮಾಡ. ಈಗ ಇದು ಈಗ ಇಂಟರ್ಚೇಂಜ್ ಆಯಿತು. ಈಗ ನಾವು ವಿ ಕ್ಯಾನ್ ಇಂಟರ್ಚೇಂಜ್ ದಿ ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್ ಅಂಡ್ ದಿ ಥರ್ಡ್ ಕಾಲಮ್. ಸೊ ಇಂಟರ್ಚೇಂಜಿಂಗ್ ಸೆಕೆಂಡ್ ಕಾಲಮ್ ಟು ಥರ್ಡ್ ಕಾಲಮ್ and third column to second column now by the operation. ಸೊ ಆವಾಗ ಮೈನಸ್ ಇರೋ ಇಲ್ಲಿ ಏನಿದೆ, ಇದು ಮೈನಸ್ ಇರೋದು ಇಲ್ಲಿ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಈಗ ಏನು ಸೈನ್ ಚೇಂಜ್ ಆಗಬೇಕು. ಡಿಟರ್ಮಿನೆಂಟ್ ಆಫ್ ಇದು ನಾವು ದಿಸ್ ವಿಲ್ ಬಿಕಮ್ 1 1 1, ಕಾಲಮ್ 2 ಇದ್ದು ಕಾಲಮ್ 3 ಆಗಬೇಕು, ಕಾಲಮ್ 3 ಇದ್ದು ಕಾಲಮ್ 2 ಆಗಬೇಕು, x y z, and this is x square y square z square, and plus x y z is taking common factor and taking common factor p from column 3. So we have p into x y z, determinant of 1 1 1 x y z, this is x square y square z square.
ಈಗ ಇಲ್ಲಿ ಈ ಪ್ರಾಬ್ಲಮ್ ನೋಡಿದಾಗ ನೋಡಿ, ದ ಟರ್ಮ್ಸ್ ಕಾಮನ್, ನಾವು ಇವೆರಡು ಕಾಮನ್ ಇದೆ. ಸೊ ವಿ ಕ್ಯಾನ್ ಟೇಕ್ that term as common factor. ಸೊ ಈಗ ನಾವು ಆ ಟರ್ಮ್ ಅನ್ನು ನಾವು ಕಾಮನ್ ಫ್ಯಾಕ್ಟರ್ ತೆಗೆದುಕೊಂಡಾಗ, ಅಂದರೆ ಡಿಟರ್ಮಿನೆಂಟ್ ಆಫ್ 1x x ಸ್ಕ್ವೇರ್ ಅನ್ನು 1y y ಸ್ಕ್ವೇರ್ ಆ್ಯಂಡ್ 1z z ಸ್ಕ್ವೇರ್, ಈ ಟರ್ಮ್ ಅನ್ನೇ ನಾವು ಕಾಮನ್ ಫ್ಯಾಕ್ಟರ್ ತೆಗೆದಾಗ ಉಳ್ಕೊಳ್ಳೋದೇನು? 1 ಪ್ಲಸ್ ಎಕ್ಸ್ ವೈ 1 ಪ್ಲಸ್ ಪಿ ಎಕ್ಸ್ ವೈ ಝೆಡ್, ಪಿ ಎಕ್ಸ್ ವೈ ಝೆಡ್. ಸೊ ನಮಗೆ ಈಗ 1 ಪ್ಲಸ್ ಪಿ ಎಕ್ಸ್ ವೈ ಝೆಡ್ ಬಂದಿದೆ ನೋಡಿ, ಇಲ್ಲಿ 1 ಪ್ಲಸ್ ಪಿ ಎಕ್ಸ್ ವೈ ಝೆಡ್ ದ ಟರ್ಮ್ಸ್ ನಾವು ವಿ ಹ್ಯಾವ್ ಈಗ ಬಂದಿದೆ. ಈಗ ನೆಕ್ಸ್ಟ್ ಟರ್ಮ್ಸ್ ಏನು? ಎಕ್ಸ್ ಮೈನಸ್ ವೈ ಇಂಟು ಝೆಡ್ ಮೈನಸ್ ಎಕ್ಸ್. ಹಾಗಾಗಿ ಈಗ ಈ ಟರ್ಮನ್ನು ಈಗ ನಾವು ದಿಸ್ ಫಸ್ಟ್ ಡಿಟರ್ಮಿನೆಂಟನ್ನು ಈಗ ನಾವು ಸಿಂಪ್ಲಿಫೈ ಮಾಡಬೇಕು. ಅದಕ್ಕೆ ಈಗ ಲೆಟ್ ಅಸ್ ಮೇಕ್ ದೀಸ್ ಟೂ ಎಲಿಮೆಂಟ್ಸ್ ಆಸ್ 0. ನಮ್ಮ ಕಾಮನ್ ಆಪರೇಷನ್ಸ್ ಗೊತ್ತಿದೆಯಲ್ವಾ? ಹಾಗಾಗಿ by R2 changed into R2 minus R1 and R3 changed to R3 minus R1. So operations ಅನ್ನು ಅಪ್ಲೈ ಮಾಡಿದಾಗ ಫಸ್ಟ್ ರೋ ಚೇಂಜ್ ಆಗ್ತಿಲ್ಲ, 1x x square 1 minus 1 0, then this is y minus x and y square minus x square, this one y square minus x square. ಹಾಗೆ R3 minus R1 ಇದು R3 minus R1 0 and now this is z minus x, so z square minus x square into 1 plus pxy z. ಈಗ ಇಲ್ಲಿ this you can write determinant of 1x x square 0 y minus x, y square can be written as y square minus x square can be written as y plus x into y minus x, because a square minus b square is a plus b into a minus b. Similarly 0 into z minus x, z square minus x square can be written as z plus x into z minus x into 1 plus pxy z. ಈಗ ಈ ಆಪರೇಷನ್ಸ್ ನಾವು ಇಲ್ಲಿ ಈಗ ಇದೇನಾಯಿತು, ಈಗ y ಮೈನಸ್ ಎಕ್ಸ್ ಕಾಮನ್ ಫ್ಯಾಕ್ಟರ್ ಇದೆ ಸೆಕೆಂಡ್ ರೋನಲ್ಲಿ ಮತ್ತು ಥರ್ಡ್ ರೋನಲ್ಲಿ. ಟೇಕಿಂಗ್ ಕಾಮನ್ ಫ್ಯಾಕ್ಟರ್ y ಮೈನಸ್ ಎಕ್ಸ್ ಫ್ರಮ್ R2 and z minus x from R3. So we are getting 1x x square and y minus x into z minus x. So 0 1 and this is y plus x, 0 1 and z plus x into 1 plus pxy z. ಓಕೆ, ಈಗ ಇಲ್ಲಿ we have the term now y minus x into z minus x into, ಈಗ by making this operation ಈಗ ಇದನ್ನು 0 ಮಾಡ್ಕೊಳ್ಳೋಣ, ಅಂದರೆ by what R2 ಅನ್ನು R3 ಅನ್ನು ಚೇಂಜ್ ಮಾಡಬೇಕು. ಸೊ R3ನ R1ಗೆ ಸಬ್ಟ್ರಾಕ್ಟ್ ಮಾಡೋದಲ್ಲ, ಅಲ್ಲಿ 1 ಮೈನಸ್ 1 ಅಂದರೆ 1 ಮೈನಸ್ ಎಕ್ಸ್ ಆಗ್ಬಿಡುತ್ತೆ. ಈಗ ನಮಗೆ ಇದು 0 ಆಗಬೇಕಂದ್ರೆ ಈಗ R2ನಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ R3 ಮೈನಸ್ R2 ಅಂತ ತಗೊಂಡ್ರೆ ಈಗ ಇದು 0 ಆಗುತ್ತೆ. ಸೊ ಹಾಗಾಗಿ ಡಿಟರ್ಮಿನೆಂಟ್ ಆಫ್ 1x x ಸ್ಕ್ವೇರ್, ಈಗ R3 ಮೈನಸ್ R2 ಅಂದರೆ 0 ಮೈನಸ್ 0 is 0, ದಿಸ್ ಇಸ್ 0 1 y ಪ್ಲಸ್ ಎಕ್ಸ್, R2 ಚೇಂಜ್ ಆಗಲ್ಲ. ಈಗ ಥರ್ಡ್ ರೋ ಚೇಂಜ್ ಆಗ್ತಾ ಇದೆ, 0 ಮೈನಸ್ 0 1 ಮೈನಸ್ 1 0 and this is this one, ಈಗ ಇದು z plus x minus y minus x into 1 plus pxy z. ಈಗ ಇಲ್ಲಿ equals y minus x into z minus x into, ಈಗ this is 1x x square
0 1 y ಪ್ಲಸ್ ಎಕ್ಸ್ 0 0 ಈಗ ಇದು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ z ಮೈನಸ್ y ಇಂಟು 1 ಪ್ಲಸ್ ಪಿ ಎಕ್ಸ್ ವೈ z ಪ್ಲಸ್ ಪಿ ಎಕ್ಸ್ ವೈ z. ಸೊ ಈಗ ನಮಗೆ this you can write y minus z minus x. ಆ್ಯಕ್ಚುಲಿ ಮತ್ತೆ ಇಲ್ಲಿ ನಮಗೆ ಏನಾಗ್ತಾ ಇದೆ, ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಬರ್ತಾ ಇದೆ. ಸೊ ಹಾಗಾಗಿ this you can write y minus x into z minus x into z minus y product of the elements of the principal diagonal into 1 plus p x y z. So write this term properly. This is minus of x minus y and x minus y admele this one y and into minus of this term y minus z into this term z minus x into 1 plus p x y z. So minus into minus plus, this is x minus y, cyclic changes already, y minus z into z minus x into 1 plus pxy z. So here the problem is somehow mistake in this problem. So the problem must be here x minus y. ಈಗ ಈ ಪ್ರಾಬ್ಲಮ್ ಅಲ್ಲಿ x minus y z minus x into ನೋಡಿ x minus y ನಮಗೆ ಆನ್ಸರ್ ಏನು ಬಂದಿದೆ, x minus y z minus x. here x minus y z minus x into y minus z. So into y minus z. So into y minus z into 1 plus pxy z. That is the required answer. ಇದು one term ಇಲ್ಲಿ multiply ಆಗಬೇಕು. This should be added in the given problem. ಇದೇ ಪ್ರಾಬ್ಲಮ್ ಅನ್ನು ನಾವು ಇಲ್ಲಿ ಈಗ this problem can be re-altered like this. ಈಗ ನಾವು ಇಲ್ಲಿ p ಅನ್ನ p ಬದಲು 1 ಅಂತ ತಗೊಂಡ್ರೆ, this problem is given in the solved example in the textbook. ಇದು p ಅನ್ನ 1 ಅಂತ ತಗೊಂಡ್ರೆ, if this problem ಇದೇ ಪ್ರಾಬ್ಲಮ್ ಅನ್ನ if determinant of x x square 1 plus x cube y y square 1 plus y cube z z square 1 plus z cube p ಅನ್ನೋದು 1 ಆಗಿದೆ is equal to 0 ಅಂತ ಇದ್ರೆ, then prove that 1 plus xyz is equal to 0 if xyz are different. xyz are different. ಈ ಪ್ರಾಬ್ಲಮ್ ಅನ್ನ ಇದೇ ರೀತಿಯಲ್ಲೇ ಮಾಡಬೇಕು, ನಮಗೆ ಈ ಆನ್ಸರ್ ಬರುತ್ತೆ ಕೊನೆಗೆ. ಇಲ್ಲಿ p ಅನ್ನೋದು ಏನಾಗುತ್ತೆ, ಇಲ್ಲಿ ದಿಸ್ ಪ್ರಾಬ್ಲಮ್ ವಿಲ್ ಬಿ, ಈಗ p ಅನ್ನೋದು ಇಲ್ಲಿ 1 ಆಗುತ್ತೆ. ಸೊ ಅಂದ್ರೆ ವಿ ಆರ್ ಗೆಟಿಂಗ್ ದ ಆನ್ಸರ್ 1 plus xyz x minus y z minus x y minus z. ನೆಕ್ಸ್ಟ್ ವಾಟ್ ದ ಕನ್ಕ್ಲೂಷನ್, ಇಲ್ಲಿ ಏನು ಹೇಳಿದ್ದಾರೆ, ಶೋ ದಟ್ 1 plus xyz is equal to 0. now the final after getting this answer, ಈ ಆನ್ಸರ್ ಬಂದ ಮೇಲೆ ನಾವೇನ್ ಮಾಡಬೇಕು, since xyz are different, so ಹಾಗಾಗಿ x minus y y minus z z minus x is both are different not equal to 0. ಯಾಕೆಂದ್ರೆ ಎಲ್ಲದು ಡಿಫರೆಂಟ್ ಆಗಿರೋದ್ರಿಂದ product of the terms is not equal to 0. therefore 1 plus xyz is equal to 0. so when you take p is equal to 1 here, same problem that can be converted like this. prove that determinant of minus a square ab ac ba minus b square bc ca cb minus c square equals 4 times of a square b square c square. ಈ ಪ್ರಾಬ್ಲಮ್ನಲ್ಲಿ ಪ್ರತಿಯೊಂದು ಟರ್ಮ್ಸ್ ಅಲ್ಲೂ ಕೂಡ
ನೋಡಿ ರೋ ಮತ್ತು ಕಾಲಮ್ಸ್ನಲ್ಲಿ ರೋನಲ್ಲಿ ಫಸ್ಟ್ ರೋನಲ್ಲಿ ಎ ಟರ್ಮ್ಸ್ ಕಾಮನ್ ಆಗಿದೆ, ಸೆಕೆಂಡ್ ರೋನಲ್ಲಿ ಬಿ ಟರ್ಮ್ಸ್ ಕಾಮನ್ ಆಗಿದೆ, ಥರ್ಡ್ ರೋನಲ್ಲಿ ಸಿ ಟರ್ಮ್ಸ್ ಕಾಮನ್ ಆಗಿದೆ. ಸೊ ನಮಗೆ ಫಸ್ಟು ನಾವು ಯಾವುದೇ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಪ್ರಾಬ್ಲಮನ್ನು ನಾವು ಫಸ್ಟು ಕಾಮನ್ ಫ್ಯಾಕ್ಟ್ರು ನಮಗೆ ಸಿಗುತ್ತಾ, ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ನೋಡಬೇಕು. ಇಫ್ ಯು ಗೆಟ್ ಕಾಮನ್ ಫ್ಯಾಕ್ಟರ್ ಟೇಕ್ ಇಟ್ ಔಟ್ ಸೈಡ್. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಿ ಹ್ಯಾವ್ ಟು ಟ್ರೈ ಬೈ ದ ಆಪರೇಷನ್ R1 ಪ್ಲಸ್ R2 ಪ್ಲಸ್ R3, ಅಥವಾ ಕಾಲಮ್ 1ಗೆ ಕಾಲಮ್ 1 ಪ್ಲಸ್ ಕಾಲಮ್ 2 ಪ್ಲಸ್ ಕಾಲಮ್ 3. ಸೊ ಶೆಲ್ ವಿ ಗೆಟ್ ಎ ಕಾಮನ್ ಫ್ಯಾಕ್ಟರ್ ಆರ್ ನಾಟ್, ದಟ್ ವಿ ಹ್ಯಾವ್ ಟು ಟ್ರೈ. ಸೊ ನೆಕ್ಸ್ಟ್ ಒಂದು ವೇಳೆ ಇದರಲ್ಲೂ ಕಾಮನ್ ಫ್ಯಾಕ್ಟರ್ ಸಿಗಲಿಲ್ಲ ಅಂತಂದರೆ ನಾವು ವಿ ಹ್ಯಾವ್ ಟು ಮೇಕ್ ಸಮ್ ಎಲಿಮೆಂಟ್ 0, ಅಂದರೆ ಬೈ ಮೇಕಿಂಗ್ ಸಮ್ ಆಪರೇಷನ್ ದಟ್ ಆ್ಯಸ್ R2 ಅನ್ನು R2 ಮೈನಸ್ R1 ಇಂದ, ಅಥವಾ R3 ಚೇಂಜ್ ಇಂಟು R3 ಮೈನಸ್ R1, ಅಥವಾ ಇದೇ ಕಾಲಮ್ 2 ಮೈನಸ್ ಕಾಲಮ್ 1, ಕಾಲಮ್ 3 ಮೈನಸ್ ಕಾಲಮ್ 1. ಸೊ ನಾವು ಮುಖ್ಯವಾಗಿ ಇವೆಲ್ಲ ಪ್ರಾಬ್ಲಮ್ಸ್ಗಳಲ್ಲಿ ಇವಿಷ್ಟನ್ನೇ ನಾವು ಬಳಸ್ತಾ ಇದ್ದೀವಿ. ಕೆಲವು ಪ್ರಾಬ್ಲಮ್ಸ್ಗಳಲ್ಲಿ ಅದು ಬದಲಾವಣೆಯಾಗಿದೆ. ಹೀಗೆ ನಾವು ಎಲ್ಲ ಪ್ರಯತ್ನವನ್ನು ಮಾಡಿ ಕಾಮನ್ ಫ್ಯಾಕ್ಟರ್ ಸಿಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ಆಮೇಲೆ ನೆಕ್ಸ್ಟ್ ನಮಗೆ ಈಗ ಕಾಮನ್ ಫ್ಯಾಕ್ಟರ್ ತಗೊಳ್ಳೋದಕ್ಕಿಂತ ಮುಂಚೆ ನಮಗೆ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ RHSನಲ್ಲಿ ಯಾವ ಫ್ಯಾಕ್ಟರ್ಸ್ಗಳಿದೆ, ನಾವು ಯಾವ ರೀತಿ ಸಬ್ಟ್ರಾಕ್ಟ್ ಮಾಡಬೇಕು, ಅಂದರೆ ಯಾವ ಆಪರೇಷನ್ಸನ್ನು ಬಳಸಬೇಕು ಅನ್ನೋದನ್ನು ಕೂಡ ನಾವು ಥಿಂಕ್ ಮಾಡಬೇಕು. ಸೊ ಈಗ ನಮಗೆ ಈ ಪ್ರಾಬ್ಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಹಾಗಾಗಿ ನಾವು ಟೇಕಿಂಗ್ ಕಾಮನ್ ಫ್ಯಾಕ್ಟರ್, ಪ್ರತಿಯೊಂದು ಆಪರೇಷನ್ಸನ್ನು ಕೂಡ ಬರೀಬೇಕು. ಟೇಕ್ ಕಾಮನ್ ಫ್ಯಾಕ್ಟರ್ ಫ್ರಮ್ R1, R2 and R3. So that is ABC. Taking common factor you can write ABC from R1, R2, R3. ಈಗ ನಾನು ಎಯನ್ನು ಹೊರಗಡೆ ತೆಗೆದಾಗ ಇದು ಮೈನಸ್ ಎ, ಇದು ಮೈನಸ್ ಎ ಆ್ಯಂಡ್ ಬಿ ಸಿ. ಬಿ ಅನ್ನು ಕಾಮನ್ ಫ್ಯಾಕ್ಟರ್ ಹೊರಗಡೆ ತಗೊಂಡಾಗ ಇದು ಎ ಆಗುತ್ತೆ, ಮೈನಸ್ ಬಿ ಸಿ, ಆ್ಯಂಡ್ ಸಿ ಅನ್ನು ಕಾಮನ್ ಫ್ಯಾಕ್ಟರ್ ತಗೊಂಡಾಗ ಥರ್ಡ್ ರೋನಲ್ಲಿ ಎ ಬಿ ಮೈನಸ್ ಸಿ. ಈಗ ನೋಡಿ, ಈಗ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ. ಈಗ ನೆಕ್ಸ್ಟು ಈಗ ಇದು ದಟ್ ವಿ ಆರ್ ಗೆಟಿಂಗ್ ಇಲ್ಲಿ ಫಸ್ಟ್ ಕಾಲಮ್ನಲ್ಲಿ ಎ, ಸೆಕೆಂಡ್ ಕಾಲಮ್ನಲ್ಲಿ ಬಿ ಬಿ, ಮತ್ತು ಥರ್ಡ್ ಕಾಲಮ್ನಲ್ಲಿ ಸಿ ಸಿ ಇದೆ. ಸೊ ನಾವು ಟೇಕ್ ಕಾಮನ್ ಫ್ಯಾಕ್ಟರ್ ಎ ಬಿ ಸಿ ಫ್ರಮ್ ಈಗ ಕಾಲಮ್ 1 ಇಂದ ಕಾಲಮ್ 1, ಕಾಲಮ್ 2 ಆ್ಯಂಡ್ ಕಾಲಮ್ 3 ಇಲ್ಲಿ ತಗೊಂಡಾಗ ನಾವು ದಿಸ್ ಈಸ್ ಈಕ್ವಲ್ ಟು ಎ ಬಿ ಸಿ ಇಂಟು ಅಗೈನ್ ಐ ಆಮ್ ಟೇಕಿಂಗ್ ಕಾಲಮ್ 1, ಕಾಲಮ್ 2, ಕಾಲಮ್ 3 ಇಂದ ಎ ಬಿ ಸಿ ಅನ್ನು ಕಾಮನ್ ಫ್ಯಾಕ್ಟರ್ ತಗೊಳ್ತಾ ಇದ್ದೀನಿ. ಇದೇನಾಯಿತು, ಮೈನಸ್ 1 ಆಯಿತು, 1 ಆಯಿತು, 1 ಆಯಿತು, ಇದು 1 ಮೈನಸ್ 1 1 1 1 1 we have. So that is ABC into ABC is we have ಈಗ a square b square c square. ಈಗ ಯಾವುದಾದರೂ ಎರಡು ಎಲಿಮೆಂಟ್ಸ್ಗಳನ್ನು 0 ಮಾಡ್ಕೋಬೇಕು. ಈಗ ನೋಡಿ, ಇವೆರಡನ್ನು ಕೂಡ ನಾವು ಆ್ಯಡ್ ಮಾಡಿದ್ರೆ 0 ಆಗುತ್ತೆ, ಇವೆರಡನ್ನು ಆ್ಯಡ್ ಮಾಡಿದ್ರೆ ಕೂಡ 0 ಆಗುತ್ತೆ. ಸೊ ಮೈನಸ್ 1 ಪ್ಲಸ್ 1 0, 1 ಮೈನಸ್ 1 ಈಸ್ ಆಲ್ಸೋ 0. ಹಾಗಾಗಿ ನಾವೇನು ಮಾಡಬೇಕೀಗ, R1 ಅನ್ನು R2ಗೆ ಆ್ಯಡ್ ಮಾಡೋದು. ಸೊ ಈಗ ನಾವು ನೋಡಬೇಕಲ್ಲಿ ಎರಡು 0 ಯಾವ ಎಲಿಮೆಂಟ್ಸ್ ಆಗುತ್ತೆ ಅಂತ, ಅಥವಾ ಯು ಕ್ಯಾನ್ ಟೇಕ್ ದಿಸ್, ಹೀಗೂ ಕೂಡ ಮಾಡ್ಬೋದು. ಸೊ ಇದನ್ನು ನೋಡಿ, ಇದನ್ನು ಆ್ಯಡ್ ಮಾಡೋದ್ರಿಂದ 1 ಪ್ಲಸ್ 1 2 ಆಗುತ್ತೆ. ಈಗ ಮೈನಸ್ 1 ಪ್ಲಸ್ 1 0 ಆಗುತ್ತೆ, 1 ಪ್ಲಸ್ 1 2 ಆಗುತ್ತೆ. ಸೊ ಬಟ್ ಇಲ್ಲಿ ನಮಗೆ R1ಗೆ R2 ಆ್ಯಡ್ ಮಾಡೋದ್ರಿಂದ ಈ ಎರಡು ಎಲಿಮೆಂಟ್ಸ್ಗಳು ಕೂಡ 0 ಆಗೋ ಸಾಧ್ಯತೆಗಳಿದೆ. ಆ ಸಾಧ್ಯತೆಗಳನ್ನು ನೋಡಬೇಕು. ಇಲ್ಲಿ ಹಾಗಾಗಲ್ಲ, ಈ ಎಲಿಮೆಂಟ್ ಮಾತ್ರ 0 ಆಗುತ್ತೆ ಹೀಗೆ ಆ್ಯಡ್ ಮಾಡೋದ್ರಿಂದ, ಇದು 0 ಆಗಲ್ಲ, ಇದು 0 ಆಗಲ್ಲ. ಹಾಗಾಗಿ ನಾವು ಐ ಆಮ್ ಟೇಕಿಂಗ್ ದಟ್ ದಿಸ್ ಇಸ್ 0 0 ಆ್ಯಂಡ್ ದಿಸ್ ಆ್ಯಡಿಂಗ್ ದಿಸ್
is 1 plus 1 is 2. Now this is 1 minus 1, 1, 1, 1, 1. So we have a square, b square, c square. Now expanding along the first row. Expanding along the first row. Along R1 is now we have this is either plus minus plus twice of now this determinant of these elements 1 into 1 1 minus of 1 into minus 1 that is minus 1. So now this is equal to a square b square c square and 2 into 1 plus 1 is 2. So we have 4 a square b square c square. So that is the required answer in the RHS. 4a square b square c square. ಸೊ ಹೀಗೆ ನಾವು ಬೇರೆ ವಿವಿಧ ಮಾದರಿಯ ಪ್ರಾಬ್ಲಮ್ಸ್ಗಳನ್ನು ಈಗ ಮಾಡಿದ್ವಿ. ಇವೆಲ್ಲವೂ ಕೂಡ ಬಹಳ ಮುಖ್ಯ 4 ಮಾರ್ಕ್ಸ್ ಕ್ವಶನ್ಗೆ, ಅದರಲ್ಲೂ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಮುಖ್ಯವಾದ ಪ್ರಾಬ್ಲಮ್ಸ್ಗಳು ಇಷ್ಟು. ಇದು ನಾವು ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ವಿ ಆರ್ ಎವ್ಯಾಲ್ಯೂಯೇಟಿಂಗ್ ದಿ ಡಿಟರ್ಮಿನೆಂಟ್ಸ್. ಇನ್ನು ಮುಂದಿನ ಹಂತದಲ್ಲಿ ಇನ್ನೂ ವಿವಿಧ ರೀತಿಯ ಪ್ರಾಬ್ಲಮ್ಸ್ಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ.